ಫ್ರೆಂಡ್ಸ್, ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಅಪ್ಲೋಡ್ ಮಾಡ್ತಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ನೀವು ನಿಮ್ಮ ಫೋಟೋ ನಾರ್ಮಲ್ ಫೋಟೋ ಅಪ್ಲೋಡ್ ಮಾಡ್ತಿರಲ್ಲ ಸ್ಟೇಟಸಲ್ಲಿ, ಅದಕ್ಕೆ ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು. ಹೌದು, ಯೂನಿಕ್ ಆದ ಟ್ರಿಕ್ಕು. ಇದ್ರ ಬಗ್ಗೆ ತುಂಬ ಮಂದಿಗೆ ಗೊತ್ತೇ ಇಲ್ಲ. ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಿ, ಬಟ್ ಇದ್ರ ಬಗ್ಗೆ ತುಂಬ ಮಂದಿಗೆ ಗೊತ್ತಿಲ್ಲ. ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನೀವು ವಾಟ್ಸಪ್ ಸ್ಟೇಟಸಲ್ಲಿ ನೀವು ಮ್ಯೂಸಿಕನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು, ನಾನಿಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೀನಿ. ಸೊ ಸ್ಟೇಟಸ್ ಆ್ಯನಿಮೇಷನ್ ವಿಡಿಯೋ ಕೂಡ ಆಗಿದೆ, ಜೊತೆಗೆ ಅದಕ್ಕೆ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿದ್ದೀನಿ. ಹೌದು, ಇದಕ್ಕೆ ನೀವು ಯಾವುದೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗತ್ತಿಲ್ಲ. ನಿಮ್ಮ ಮೊಬೈಲಲ್ಲಿರುವಂಥ ಸೆಟ್ಟಿಂಗ್ ಮೂಲಕ ಇದನ್ನು ಮಾಡ್ಕೋಬೋದು. ಹೌದು, ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ನೀವು ಇಲ್ಲಿ ತನಕ ನಾರ್ಮಲ್ ಆದ ಫೋಟೋ ಹಾಕ್ತಿದ್ರೆ ಆ ಫೋಟೋಗೆ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕಂದ್ರೆ ಈಗ ನೀವು ಈ ಟ್ರಿಕ್ಕಿಂದ ಮಾಡ್ಕೋಬೋದು. ಹೌದು, ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತಿದ್ರೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ. ವಾಟ್ಸಪ್ ಸ್ಟೇಟಸಲ್ಲಿ ನಾರ್ಮಲ್ ಫೋಟೋಗೆ ನೀವು ಇನ್ಮೇಲೆ ಇನ್ಸ್ಟಾಗ್ರಾಮ್ ಥರನೇ ಮ್ಯೂಸಿಕನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗಾದರೆ ಯಾವ ರೀತಿ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿ ನೋಡ್ಬೋದು, ನಾನು ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ. ವಾಟ್ಸಪ್ಪಲ್ಲಿ ನೋಡ್ಬೋದು, ಇಲ್ಲಿ ಮೈ ಸ್ಟೇಟಸ್ಗೆ ಹೋಗ್ತೀನಿ. ಸ್ಟೇಟಸ್ಗಾಗಿ ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ಮಾಡಬೇಕಂತ. ಗೈಸ್, ಇವಾಗ ನೋಡ್ಬೋದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಗ್ಯಾಲರಿ ಓಪನ್ ಆಯಿತು. ಗ್ಯಾಲರಿಯಿಂದ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ನಾರ್ಮಲ್ ಆಗಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಯಾವ ರೀತಿ ಅಪ್ಲೋಡ್ ಆಗಬೇಕಂತ ನೋಡ್ಬೋದು. ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಇದಕ್ಕೆ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕು. ಮ್ಯೂಸಿಕನ್ನು ಆ್ಯಡ್ ಮಾಡಬೇಕಂದ್ರೆ ನೀವು ಇಲ್ಲಿ ವಾಟ್ಸಪ್ಪಲ್ಲಿ ಇರುವಂಥ ಫೀಚರ್ ಬಗ್ಗೆ ಚೆಕ್ ಮಾಡಿದ್ರೆ ಕೆಳಗಡೆ ಇಲ್ಲಿ ಮೆನ್ಷನ್ ಆಪ್ಷನ್ ಇದೆ, ನಂತರ ಮೇಲ್ಗಡೆ ಎಡಿಟ್ ಆಪ್ಷನ್ ಇದೆ, ಪೆನ್ಸಿಲ್ ಐಕನ್ ಇದೆ, ನಂತರ ಟೆಕ್ಸ್ಟ್ ಆ್ಯಡ್ ಇದೆ, ಸ್ಟಿಕ್ಕರ್ ಇದೆ, ಮತ್ತು ಕ್ರಾಪ್ ಆಪ್ಷನ್ ಇದೆ. ಎಲ್ಲಿ ಕೂಡ ನಿಮಗೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಸಿಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಫೋಟೋಗೆ ನೀವು ಇಲ್ಲಿ ಆ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಈ ರೀತಿಯಾಗಿ ಮೆಥಡಲ್ಲಿ ಇದು ವರ್ಕ್ ಆಗಲ್ಲ. ಹೌದು, ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಸ್ಟೇಟಸಲ್ಲಿ ನಿಮ್ಮ ಫೋಟೋಗೆ ಮ್ಯೂಸಿಕನ್ನು ಆ್ಯಡ್ ಮಾಡುವಂಥ ಡೈರೆಕ್ಟ್ ಆಪ್ಷನ್ ಸಿಕ್ಕಿಲ್ಲ. ಬಟ್ ಡೋಂಟ್ ವರಿ, ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡುವಂಥ ಈ ಮೆಥಡಲ್ಲಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ದೇನೆ ಸೊ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಅಂದರೆ ನಿಮ್ಮ ಫೋಟೋಗಳಿಗೆ ನೀವು ಮ್ಯೂಸಿಕನ್ನು ಆ್ಯಡ್ ಮಾಡಿ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅದಕ್ಕೂ ಮೊದಲು ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡ್ತಾ ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಅದೇ ರೀತಿಯಾಗಿ ವಾಟ್ಸಪ್ ಯೂಸ್ ಮಾಡೋದು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಅವ್ರಿಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಹಾಗಾಗಿ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ, ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ನೋಡಿದ ತಕ್ಷಣ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗಾದರೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡುವಾಗ ನಿಮ್ಮ ಫೋಟೋಗೆ ಮ್ಯೂಸಿಕನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ಈಸಿಯಾದ ಮೆಥಡ್ ಇದೆ, ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡೋಂತಾಗತ್ತಿಲ್ಲ. ಸಿಂಪಲ್ ಆಗಿ ನಿಮ್ಮ ಮೊಬೈಲಲ್ಲಿ ಇರುವಂಥ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಫೋಟೋಸು ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಬರುತ್ತೆ ಡಿಫಾಲ್ಟ್ ಆಗಿ ಗೂಗಲ್ ಅಪ್ಲಿಕೇಶನು. ಫೋಟೋಸ್ ಅಪ್ಲಿಕೇಶನ್ ನಿಮ್ಗೆ ಗೊತ್ತಿದೆ, ಇದು ಗ್ಯಾಲರಿ ಅಪ್ಲಿಕೇಶನು. ಇದರಲ್ಲಿ ನಿಮ್ಮ ಗ್ಯಾಲರಿಲಿರುವಂಥ ಎಲ್ಲ ಫೋಟೋಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ, ಡೋಂಟ್ ವರಿ. ಇಲ್ಲಿ ನೀವು ಯಾವ ಫೋಟೋನ ಸ್ಟೇಟಸ್ಗೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ನೋಡ್ಬೋದು, ನಾನಿಲ್ಲಿ ಸುಮಾರು ಫೋಟೋ ಇದೆ. ನಾನು ಇದರಲ್ಲಿ ಒಂದು 3-4 ಫೋಟೋನ ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ನಿಮ್ಗೆ ಅದರಲ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಇದನ್ನು ಸ್ಟೇಟಸಲ್ಲಿ HD ಕ್ವಾಲಿಟಿಯಲ್ಲಿ ಹಾಕ್ಬೋದು. ನೋಡ್ಬೋದು, ನಾನಿಲ್ಲಿ 1, 2, 3, 4 ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಈ ಫೋಟೋಗೆ ಮ್ಯೂಸಿಕನ್ನು ನಿಮ್ಮ ಕಣ್ಣಿದ್ರೆ ನಾನು ಆ್ಯಡ್ ಮಾಡಿ ತೋರಿಸ್ಕೊಡ್ತೀನಿ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿ. ಡೋಂಟ್ ವರಿ, ಇದಕ್ಕೆ ನೀವು ಬೇರೆ ಅಪ್ಲಿಕೇಶನ್ ಯೂಸ್ ಮಾಡೋಂತಾಗತ್ತಿಲ್ಲ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೋಡ್ಬೋದು 3ನೇ ಆಪ್ಷನು ಹೈಲೈಟ್ ವಿಡಿಯೋ ಅಂತಿದೆ. ನೋಡ್ಬೋದು, ಈ ಹೈಲೈಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಗೈಸ್, ಇಲ್ಲಿ 4 ಫೋಟೋ ಅಂತಲ್ಲ, ನೀವು ಎಷ್ಟು ಫೋಟೋ ಬೇಕಿದೆ ಸೆಲೆಕ್ಟ್ ಮಾಡ್ಕೋಬೋದು. ಗೈಸ್, ನೋಡ್ಬೋದು, ಇವಾಗ 4 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಹೈಲೈಟ್ ವಿಡಿಯೋ ಮಾಡಿದ್ದೀನಿ. ಗೈಸ್, ಇವಾಗ ನೋಡ್ಬೋದು ಇಲ್ಲಿ ವಿಡಿಯೋ ಕ್ರಿಯೇಟ್ ಆಗ್ತಿದೆ. ನೋಡ್ಬೋದು, ಇವಾಗ ನಾನು ಸೆಲೆಕ್ಟ್ ಮಾಡಿರೋಂಥ 4 ಫೋಟೋ ಸೆಲೆಕ್ಟ್ ಆಗಿದ್ದೀನಿ. ಗೈಸ್, ನೀವು ಇದರಲ್ಲಿ ನಿಮ್ಮ 1 ಫೋಟೋ ಆ್ಯಡ್ ಮಾಡ್ಬೋದು, 2 ಫೋಟೋ, 3 ಫೋಟೋ, 4 ಫೋಟೋ, ನಿಮ್ಗೆ ಎಷ್ಟಾಗುತ್ತೋ ಅದು ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 4 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಕೆಳಗಡೆ ಮೋಷನ್ ಅಂತಿದೆ, ಸೊ ಮೋಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೋಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ಇಲ್ಲಿ ಪ್ಯಾನ್ ಆ್ಯಂಡ್ ಝೂಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಇಲ್ಲಿ 1 ಫೋಟೋಗೆ ಪ್ಯಾನ್ ಆ್ಯಂಡ್ ಝೂಮ್ ಮಾಡಿದ್ದೀನಿ. ಅದೇ ರೀತಿ 2ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆಳಗಡೆ ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ 2 ಆದ ನಂತರ 3ನೇ ಫೋಟೋಗೆ ಸೇಮ್ ನೀವು ಅದನ್ನೇ ಮಾಡಬೇಕಾಗತ್ತೆ. ಪ್ಯಾನ್ ಆ್ಯಂಡ್ ಝೂಮ್ ಮಾಡಿದ ನಂತರ ನೆಕ್ಸ್ಟ್ 3 ಫೋಟೋ ಆಯಿತು. ಇವಾಗ ನೀವು 4ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಲ್ಲಿ ಕೂಡ ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ. ಗೈಸ್, ಇವಾಗ ಏನಾಗುತ್ತೆ, ಎಲ್ಲ ಫೋಟೋಗೆ ಪ್ಯಾನ್ ಆ್ಯಂಡ್ ಝೂಮ್ ಮಾಡಿದಾಗ ಅದಕ್ಕೆ ಎನಿಮೇಷನ್ ಬರುತ್ತೆ. ಈ ರೀತಿಯಾಗಿ ನೋಡ್ಬೋದು, ಝೂಮ್ ಔಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮ್ಮ ಫೋಟೋಗಳಿಗೆ ಎನಿಮೇಷನ್ ಬರುತ್ತೆ. ನಾನು ಇಲ್ಲಿ 4 ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ 4 ಫೋಟೋಗೆ ಇಲ್ಲಿ ಅನಿಮೇಷನ್ ಬಂದಿದೆ. ಗೈಸ್, ಇವಾಗ ಫೋಟೋ ಆ್ಯಡ್ ಮಾಡಿದ್ದೀನಿ ಸಕ್ಸಸ್ಫುಲ್ ಆಗಿ. ಇವಾಗ ಮ್ಯೂಸಿಕ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಮ್ಯೂಸಿಕ್ ಬಟನ್ ಇದೆ, ಟಾಪಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೈ ಮ್ಯೂಸಿಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿಗೆ ಹೋಗಿ. ಇಲ್ಲಾಂದರೆ ಟೀಮ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿರುವಂಥ ಡಿಫಾಲ್ಟ್ ಮ್ಯೂಸಿಕ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿಲಿರುವಂಥ ನಿಮ್ಮ ಫೇವ್ರೆಟ್ ಸಾಂಗನ್ನು ಆ್ಯಡ್ ಮಾಡ್ಕೋಬೋದು. ಗೈಸ್, ಇವಾಗ ನೋಡ್ಬೋದು ಡೈರೆಕ್ಟಾಗಿ ನನ್ನ ಗ್ಯಾಲರಿಗೆ ಹೋಗಿದೆ. ಇಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಮ್ಯೂಸಿಕನ್ನು ಯಾವ ಮ್ಯೂಸಿಕನ್ನು ನಿಮ್ಮ ಫೋಟೋಗೆ ಯಾವ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನಾನು ಒಂದು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ಆಗಿದೆ ನೋಡ್ಬೋದು. ಇವಾಗ ಫೋಟೋಗೆ ಏನಾಗಿದೆ, ಫೋಟೋ ಆ್ಯನಿಮೇಷನ್ ಆಗಿ ವೀಡಿಯೋ ಆಗಿದೆ, ಜೊತೆಗೆ ಅದಕ್ಕೆ ಮ್ಯೂಸಿಕ್ ಕೂಡ ಆ್ಯಡ್ ಆಗಿದೆ. ನಾನು ಇಲ್ಲಿ ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೀನಿ, ಏನಕ್ಕೆ ಸ್ಟ್ರೈಕ್ ಬರೋ ಕಾರಣದಿಂದ. ಗೈಸ್ ನೋಡ್ಬೋದು ಇವಾಗ 4 ಫೋಟೋ ಆ್ಯಡ್ ಮಾಡಿದ್ದೀನಿ, 4 ಫೋಟೋಗೆ ಮ್ಯೂಸಿಕ್ ಆ್ಯಡ್ ಮಾಡಿದ್ದೀನಿ. ಇವಾಗ ವೀಡಿಯೋ ಕೂಡ ಆಗಿದೆ. ಇವಾಗ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ಸೇವ್ ಆಗ್ತಿದೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 1 ಮಿನಿಟ್ 2 ಮಿನಿಟ್ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಗೈಸ್ ನೋಡ್ಬೋದು ಇವಾಗ ಪ್ರೊಸೆಸಿಂಗ್ ಹೈಲೈಟ್ ವೀಡಿಯೋ ಅಂತಿದೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ವೀಡಿಯೋ ರೆಡಿ ಆಗಿದೆ. 4 ಫೋಟೋ ಯೂಸ್ ಮಾಡಿ ಅದನ್ನು ಯಾವುದೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ, ವೀಡಿಯೋ ಮಾಡಿದ್ದೀನಿ, ಜೊತೆಗೆ ಮ್ಯೂಸಿಕನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಗೈಸ್ ನೋಡ್ಬೋದು ಇವಾಗ ಇದು ವೀಡಿಯೋ ಆಗಿ ಪ್ಲೇ ಆಗ್ತಿದೆ. ಗೈಸ್ ಇವಾಗ ಇದನ್ನು ನೀವು ಸ್ಟೇಟಸ್ಗೆ ಅಪ್ಲೋಡ್ ಮಾಡಬೇಕು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಗೈಸ್ ಇವಾಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಿದ್ದೀರಿ, ಕೆಳಗಡೆ ನೋಡ್ಬೋದು ಇಲ್ಲಿ ಶೇರ್ ಆಪ್ಷನ್ ಇದೆ. ಫಸ್ಟ್ ಆಪ್ಷನು ಶೇರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದು ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ಗೆ ಹೋಗುತ್ತೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇಟಸ್ ಆಪ್ಷನ್ ಬರುತ್ತೆ, ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಸೆಂಡ್ ಮಾಡಿ. ಇವಾಗ ನಿಮ್ಮ ಫೋಟೋಗೆ ವಿಡಿಯೋ ಕೂಡ ಆಗಿದೆ, ಜೊತೆಗೆ ಅದಕ್ಕೆ ಮ್ಯೂಸಿಕ್ ಕೂಡ ಆ್ಯಡ್ ಆಗಿದೆ. ಹೌದು ಇವಾಗ ನೋಡ್ಬೋದು ನಾನಿಲ್ಲಿ ಆ ಕ್ಯಾಪ್ಷನ್ ಬೇಕಿದ್ರೆ ಕ್ಯಾಪ್ಷನಲ್ಲಿ ಟೈಪ್ ಮಾಡಿ, ಏನು ಬೇಕಿದ್ರು ಕ್ಯಾಪ್ಷನ್ ಟೈಪ್ ಮಾಡಿದ ನಂತರ ಡೈರೆಕ್ಟಾಗಿ ನೀವು ಇಲ್ಲಿ ಸೆಂಡ್ ಮಾಡಿದರೆ ನಿಮ್ಮ ಫೋಟೋ ವಿಡಿಯೋ ಆಗಿ ಜೊತೆಗೆ ಅದಕ್ಕೆ ಮ್ಯೂಸಿಕ್ ಆ್ಯಡ್ ಆಗಿ ಹೋಗುತ್ತೆ. ಈ ರೀತಿ ಮಾಡಿದಾಗ ಯೂನಿಕ್ ಆಗಿ ಕಾಣಿಸುತ್ತೆ, ನೀವು ಚೆಕ್ ಮಾಡ್ಬೋದು. ನಾನು ಇವಾಗ ಮತ್ತೆ ಕ್ಲೋಸ್ ಮಾಡಿದ್ದೀನಿ. ಇವಾಗ ವಾಟ್ಸಪ್ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಿ ಮೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇವಾಗ ಹಾಕಿರುವಂಥ ವೀಡಿಯೋ ಸ್ಟೇಟಸ್ ಇಲ್ಲಿ ಅಪ್ಲೋಡ್ ಆಗಿದೆ. ನೋಡ್ಬೋದು 4 ಫೋಟೋನ ಸೆಲೆಕ್ಟ್ ಮಾಡಿದೆ, ಇದು ವೀಡಿಯೋ ಆಗಿ ಕನ್ವರ್ಟ್ ಆಗಿದೆ, ಜೊತೆಗೆ ಇದಕ್ಕೆ ಮ್ಯೂಸಿಕ್ ಕೂಡ ಆ್ಯಡ್ ಆಗಿದೆ. ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಸ್ಟ್ರೈಕ್ ಬರೋದ್ರಿಂದ. ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ವಾಟ್ಸಪ್ ಪ್ರೊಫೈಲ್ ಪಿಕ್ಚರನ್ನು ಅಥವಾ ವಾಟ್ಸಪ್ DPಯನ್ನು ಯಾರ್ಯಾರು ನೋಡ್ತಾರೆ, ಎಷ್ಟು ಗಂಟೆಗೆ ನೋಡಿದ್ದಾರೆ, ಜೊತೆಗೆ ಎಷ್ಟು ಬಾರಿ ನೋಡಿದ್ದಾರೆ ಅದನ್ನು ಕೂಡ ನೀವು ಈಸಿಯಾಗಿ ತಿಳ್ಕೊಬೋದು. ಹೌದು 100ಕ್ಕೆ 100 ಚೆಕ್ ಮಾಡಿ ನೋಡಿದ್ದೀನಿ, ಅಕ್ಯುರೇಟ್ ಆಗಿ ತೋರಿಸುತ್ತೆ. ಎಷ್ಟು ನಿಮಿಷದ ಹಿಂದೆ ಯಾರು ನೋಡಿದ್ದಾರೆ, ಎಷ್ಟು ಬಾರಿ ನೋಡಿದರೆ ಎಲ್ಲವನ್ನೂ ಚೆಕ್ ಮಾಡ್ಕೋಬೋದು. ಇದನ್ನು ತಿಳ್ಕೊಬೇಕಂದ್ರೆ ಇದರ ಡೈರೆಕ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ಇದನ್ನು ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ನಿಮ್ಮ DPಯನ್ನು ಅಥವಾ ಪ್ರೊಫೈಲ್ ಪಿಕ್ಚರನ್ನು ಯಾರಲ್ಲಿ ನೋಡ್ತಾರೆ ಎಲ್ಲವನ್ನು ನೋಡ್ಬೋದು. ಹೌದು ಇದರ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಲಿಂಕ್ ಸಿಗುತ್ತೆ, ಅಲ್ಲಿಂದ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ. ಜೊತೆಗೆ ಇದು ಕಂಪ್ಲೀಟ್ ಆಗಿ ಫ್ರೀ ಇರುವಂಥ ಅಪ್ಲಿಕೇಶನ್, ಹಾಗಾಗಿ ನಿಮಗೆ ದುಡ್ಡು ಕೊಡುವಂಥ ಅಗತ್ಯ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು, ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ವಾಟ್ಸಪ್ ಯೂಸ್ ಮಾಡೋರು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೆ ಇಷ್ಟ ಆಗುತ್ತೆ. ಅದೇ ರೀತಿಯಾಗಿ ವಿಡಿಯೋನ ಲೈಕ್